ಸರ್ ತಮ್ಮ ದೆಹಲಿ ಭೇಟಿ ಫಲಪ್ರದ ಆಯ್ತಾ ಮನೆ ವರಿಷ್ಠರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದೀರಿ? ನಾನು ಯಾರು ವರಿಷ್ಠರನ್ನ ಭೇಟಿ ಮಾಡಿಲ್ಲ. ನಾನು ಹೋಗಿದ್ದು ರಾಜ್ಯದ ಹಿತಕ್ಕೆ. ನಮಗೆ ಕಾವೇರಿ ತೀರ್ಪು ಆ ತಾಯಿ ಮೇಕೆದಾಟು ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ನಮಗೆ ಮತ್ತು ತಮಿಳುನಾಡಿನವರಿಗೂ ಶಕ್ತಿ ಕೊಟ್ಟಿದ್ದಾರೆ. ಅವ್ರಿಗೆ ನೀರು ಕೊಡಬೇಕು, ನಿಮ್ಮ ಕೆಲಸ ನೀವು ಮಾಡಿ ಅಂತ. ಸೊ ವಾಟರ್ ಕಮಿಷನ್ CWC ಅವ್ರಿಗೆ ಆಥರೈಸೇಷನ್ ಇದೆ, ಅವರೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಟೈಮ್ ಲೈನ್ ಇದೆ. ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಶ್ಯಾಮ್ ದಿವಾನ್ ಭೇಟಿ ಮಾಡಿದ್ದೆ. ಅಡ್ವೊಕೇಟ್ ಜನರಲ್ ಮತ್ತೆ ದೆಹಲಿಗೆ ಬಂದಿದ್ದು, ಕಪಿಲ್ ಸಿಬ್ಬಲ್ ಹೋಗಿದ್ದೆ. ಅಲ್ಲೂ ಎಲ್ಲ ಲಾಯರ್ಗಳು ಬಂದಿದ್ರು, ಅವರೆಲ್ಲ ಒಪಿನಿಯನ್ ತಗೊಂಡಿದ್ರು. ನಾಳೆ ನಮ್ಮ CNI ಮೀಟಿಂಗ್ ಇದೆ, ಬೋರ್ಡ್ ಮೀಟಿಂಗ್ ಇದೆ. ಇದನ್ನ ಯಾವ ರೀತಿ ಪ್ರಸ್ತಾವ ಮಾಡಬೇಕು ಅಂತ ಇವತ್ತು ಚೀಫ್ ಮಿನಿಸ್ಟರ್ ಕೂಡ ಇವತ್ತು ಲೆಟರ್ ಇದ್ರ ಬಗ್ಗೆ ಅವರು ಕೂಡ ಇವತ್ತು PM ನ ಜೊತೆ ಕೊಡ್ತಾ ಇದ್ದಾರೆ. ಸೊ ನಾಳೆ ಅದಕ್ಕೆ ಮುಂದಕ್ಕೆ ನಾನು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೇನೆ. ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಈಗ ನಮ್ಮ ನೀರೇನೋ ಹೋಗ್ತಾ ಇದೆ. ಎಷ್ಟು ದಿನ ಬಂದಾಗ ಇದಕ್ಕೇನು ಮಾಡಬೇಕು ಅಂತೇಳಿ ಅದು ರಾಜ್ಯದಾಗಿ ನಡೆದಿದ್ದೀನಿ. ಕೇಸ್ ಹಾಕ್ಸ್ಕೊಂಡಿದ್ದೀವಿ. ನೂರಾರು ಕೇಸನ್ನು ಮೇಲೆ ಹಾಕಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ದೀವಿ. ಈಗ ನಮ್ಮ ಮಂಡ್ಯದವ್ರಿಗೆ, ಇದು ಮೈಸೂರವ್ರಿಗೆ, ತುಮಕೂರವ್ರಿಗೆ, ಬೆಂಗಳೂರವ್ರಿಗೆ ಎಲ್ಲರಿಗೂ ಕೂಡ ಚಾಮರಾಜನಗರ ಎಲ್ಲರಿಗೂ ಕೂಡ ನಾವು ನ್ಯಾಯ ಒದಗಿಸ್ಕೊಡ್ಬೇಕಲ್ಲ. ನಮ್ಮ ರೈತರ ಬದುಕು, ಇಂಡಸ್ಟ್ರೀಸ್ಗೂ ಅನುಕೂಲ ಆಗಬೇಕು, ಬೆಂಗಳೂರು ಕುಡಿಯೋ ನೀರಿಗೂ ಅನುಕೂಲ ಆಗಬೇಕು. ಇದಕ್ಕೆಲ್ಲ ನಾನು ಈಗಾಗಲೇ ನಾನು ಶ್ರಮಕ್ಕೆ ಫಲ ಸಿಕ್ಕಿದೆ. ಸೊ ಅದಕ್ಕೆ ಏನೇನಾಗಬೇಕು ಅಂತೇಳಿ ಈಗೆಲ್ಲ ಬೇಕಾದಷ್ಟೆಲ್ಲ ಅಡ್ವೊಕೇಟ್ಸ್ ಎಲ್ಲ ಚರ್ಚೆ ಮಾಡಿದ್ದೀವಿ. ನಾನು ನಮ್ಮ ಅಧ್ಯಕ್ಷರಿಂದ ಹೋಗಿದ್ದೆ. ಸೊ ಇದೆಲ್ಲ ನಾನು ಅಭಿನಂದನೆ ಹೇಳ್ಬೇಕಲ್ಲ, ನನ್ನ ಡ್ಯೂಟಿ ನಾನು ಮಾಡಬೇಕು. ಸರ್, ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ CM ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ. ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ, ಖರ್ಗೆ ಅವರು? ನಾನೇನು ಭೇಟಿ ಮಾಡಿಲ್ಲ. ನಾನು ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ, ಅದು ಬೇರೆ ವಿಚಾರ. ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಿಲ್ಲ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. CM ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲ ಶಾಸಕರೆಲ್ಲ ಸಚಿವರಾಗೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್. ನಡೆಯುತ್ತಾ ಸರ್? ಏನಿದೆ, ಎಲ್ಲರಿಗೂ ಹಕ್ಕಿದೆಯಲ್ಲ. MLA ಆದವರು, MLC ಆದವರು ಎಲ್ಲರಿಗೂ ಹಕ್ಕಿದೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡೋಂತ ಅವಕಾಶ ಹಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ, MLC ಇಲ್ಲದೆ ಹೋದವ್ರನ್ನ ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳು ಇರ್ತದೆ. ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ಕಾಗ್ತದೆ? ಅವ್ರದೇ ಆದಂತ ರೀತಿಯಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ ಸರ್? ಸಚಿವ ಸಂಪುಟ ಪುನರ್ರಚನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ? ಎಲ್ಲರೂ ಶಾಸ್ತ್ರ ಇಷ್ಟ ಇದ್ರೆ ಶಾಸ್ತ್ರ ಕೇಳಿ ಅವ್ರು ಮಾತಾಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.